ಅವ್ರ ಆ್ಯಕ್ಟಿಂಗ್ ಶಿವಣ್ಣ ಎಕ್ಸ್ಟ್ರಾಡನರಿ ಆ್ಯಕ್ಟಿಂಗ್. ಶಿವಣ್ಣ ಅಂತಾರೆ ಯಾರು ಮಾಡೋಕ್ಕಾಗಲ್ಲ. 25 ವಾರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮಸ್ತಿ ಐತಲ್ಲ, ಇದು ಕಂಟಿನ್ಯೂಟಿ ಸೂಪರ್ ಆಗಿದೆ. ಎಲ್ಲ ಒಂದೊಂದು ಸೀನಲ್ಲೂ ಫುಲ್ ಶಿವಣ್ಣ ಸೂಪರ್ ಆಗಿದೆ. ಸ್ಟೋರಿ ಲೈನ್ ಪ್ರತಿಯೊಂದು ಎಲ್ಲ ಸೂಪರ್ ಆಗಿದೆ. ಸ್ಟೋರಿ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೂಪರ್ ಪಿಕ್ಚರ್, ತುಂಬ ಚೆನ್ನಾಗಿದೆ ಪಿಕ್ಚರ್. ಕನ್ನಡ ಚಿತ್ರಕ್ಕೊಂದೊಂದು ಮತ್ತೊಂದು ಹೊಸ ಓಂ ಹೇಳಿದಾರಲ್ಲ, ಓಮು ಒಂಥರ ಫಾದರ್ ಇದ್ದಂಗೆ ಮಿಕ್ದವ್ರು ಏನೇ ಮಾಡೋದು ಮಕ್ಕಳು ಅಂತ. ಆ ಥರ ಮೇಡಮ್ ಮಾಸು ಅಂತ ಬಂದರೆ ಶಿವಣ್ಣನ ಮಾಸಲ್ಲಿ ಮೀಟ್ ಮಾಡೋಕ್ಕೆ ಯಾವ ನಟರಿಂದನೂ ಸಾಧ್ಯ ಇಲ್ಲ. ಇದು ಶಿವಣ್ಣನ ಅಭಿಮಾನಿಗಳಂತೂ ಬಾಡೂಟ ಮೇಡಮ್. ಸೂಪರ್ ಹಿಟ್ ಸಿನಿಮಾ. ನರ್ತನ್ ಸಾರ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಶಿವಣ್ಣನ ಅಷ್ಟು ಅದ್ಭುತವಾಗಿ ತೋರಿಸವ್ರೆ. ಸೂಪರ್ ಹಿಟ್ ಸಿನಿಮಾ. ಈ ವರ್ಷದ ಬ್ಲಾಕ್ ಬಾಸ್ಟರ್ ಸಿನಿಮಾ ಭೈರತಿ ರಣಗಲ್ ಮೇಡಮ್. 100% ಸಿನಿಮಾ ಇಟ್ಟಾಗುತ್ತೆ. ಭಕ್ತಪ್ರೆಲ್ಲ ನೋಡಿಲ್ಲ, ಇವಾಗ ಸಕ್ಕತ್ತಾಗಿದೆ. ಒಳ್ಳೆ ಲಾಸ್ಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮಫ್ತಿಗೆ ಡೈರೆಕ್ಷನ್ ಅಂತೂ ಸಕ್ಕತ್ತಾಗಿದೆ. ಇನ್ನೊಂದ್ಸಲ ನೋಡ್ಬೋದು. ಯಾವ ಸೂಟು ಬೂಟು ಪವರ್ ಯಾವ ಪಂಚ ಮುಂದೆನೂ ನಿಲ್ಲಲ್ಲ. ಶಿವಣ್ಣ ಅಂದ್ರೆ ಮಾಸು, ಮಾಸ್ ಅಂದ್ರೆ ಶಿವಣ್ಣ. ಜೈ ಶಿವಣ್ಣ. ಬೇಜಾರಾಗಲ್ಲ. ಎಲ್ಲೋ ಕುತ್ಕೊಂಡು ಬಿಂದಾಸಾಗಿ ನೋಡ್ಬೋದು. ಎಲ್ಲ ಒಂದು ಇಂಟ್ರೋಲಲ್ಲಿ ಒಂದು ಫೈಟ್ ಇದೆ, ಮಸ್ತ್ ಫೈಟ್ ಸರ್. ಅಣ್ಣನ ವಾಕು, ಸೈಲೆಂಟ್ ವಾಕು, ಆಮೇಲೆ ಅವ್ರು ಹಿಡಿಯೋ ಸ್ಟೈಲ್ ಅದು ಇನ್ಯಾರು ಬೀಟ್ ಮಾಡೋಕ್ಕಾಗಲ್ಲ ಸರ್. ಆ ಅಣ್ಣ ಶಿವಣ್ಣಂಗೆ ಲಾಂಗು ಇನ್ಯಾರ ಕೈಲಿ ಬಿಟ್ಟಾಗಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟು, ಮಫ್ತಿನ ಇನ್ನೊಂದ್ಸಲ ರಿಲೀಸ್ ಮಾಡಿಬಿಟ್ರೆ ಕ್ಲಿಯರಿಟಿ ಕೊಟ್ಬಿಡುತ್ತೆ. ದಯವಿಟ್ಟು ಜೈ ಶಿವಣ್ಣ. ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇವರು ಯಾರು ಚಿಕ್ಕಪ್ಪನೂ ಆಗಲ್ಲ, ಮಗನೂ ಆಗಲ್ಲ. ಇವ್ರ ಮುಂದೆ ನಾವೇನು ಮಾಡೋಕ್ಕೂ ಆಗಲ್ಲ ಮಾಸು ಅಂತ. ನಮ್ಮ ಬರೀ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಯೋಚನೆ ಮಾಡ್ಬೇಕು ಸರ್. ಯಾರು ರಜನಿಕಾಂತ್ ಇಲ್ಲ, ನಮ್ಮ ಶಿವಣ್ಣ ಯಾವತ್ತು ಸೂಪರ್ ಸರ್. ಶಿವಣ್ಣ ಸರ್, ಶಿವಣ್ಣನ ಮುಂದೆ ಬ್ಯಾಟ್ ಹಿಡ್ಬೇಕಂದ್ರೆ ಕಲಿಬೇಕು. ಎಲ್ಲ ಬಚ್ಚ ನನ್ನ ಮಕ್ಕಳು. ನೆನ್ನೆ ಮೊನ್ನೆ ಬ್ಯಾಟ್ ಹಿಡ್ದವರೆಲ್ಲ ಬಾಸ್ ಅನ್ಸ್ಕೊಳ್ಳಲ್ಲ, ಶೆಡ್ ಆಗೋಗ್ಬಿಟ್ರು ಶಿವಣ್ಣನ ಮುಂದೆ. ಶಿವರಾಜ್ ಕುಮಾರ್ ಸರ್, ಬ್ಯಾಟು ಯಾರು ಬೇಕಾದ್ರೆ ಹಿಡಿಬೋದು. ಅದಕ್ಕೊಂದು ಸ್ಟೈಲ್ ಐತೆ, ಅದಕ್ಕೊಂದು ಗ್ರಿಪ್ ಐತೆ. ಶಿವಣ್ಣನೇ ಹೇಳೋರೆ ಶಿವ ಫಿಲಮಲ್ಲಿ. ಅದನ್ನ ಯಾವತ್ತೂ ಪ್ರೂವ್ ಮಾಡ್ತಾನೆ ಅವರೇ. 25 ವರ್ಷದಿಂದ ಓಮ್ ಏನು ಬಂದಾಗ ಏನು ಕ್ರೇಜು ಅದೇ ಇತ್ತು, ಇವತ್ತು ಅದೇ ಕ್ರೇಜು ಅಭಿಮಾನಿ. ಯಾಕಂದ್ರೆ ನಾವು ಕಲಬೆರಕೆ ಅಭಿಮಾನಿಗಳಲ್ಲ ಇಲ್ಲಿ ಬಂದಿರೋರು. ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ದೊಡ್ಡ ಮನೆ ಅಭಿಮಾನಿಗಳು. ಅರ್ಥ ಆಯ್ತಾ? ನಾವು ಯಾರಿಗೂ ಟ್ರೋಲ್ ಮಾಡಲ್ಲ ಸರ್. ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಪ್ರತಿಯೊಬ್ಬರು ನಮ್ಮ ಹೇಳ್ಕೊಟ್ಟಿರೋದು ಅಣ್ಣವ್ರ ಕುಟುಂಬ ಅದೇ ಹೇಳ್ಕೊಟ್ರದು ನಮಗೆ. ಶಿವಣ್ಣನೂ ಅದೇ ಹೇಳ್ಕೊಟ್ಟಿರೋದು. ಏನಾರು ಮಾತಾಡೋಕೆ ಹೋದ್ರೆ ಟ್ರೋಲ್ ಮಾಡೋರಿಗೆ ಶಿವಣ್ಣನೇ ಬೈತಾರೆ. ನಮ್ಮ ಅಭಿಮಾನಿಗಳಿಗೆ ನಮಗೆಲ್ಲ ಮಾಡ್ಬಿಡ್ರಮ್ಮ, ಯಾಕಂದ್ರೆ ಅದು ಅಪ್ಪಾಜಿ ಗುಣ. ನಾವೆಲ್ಲ ಒಂದಾಗಿರ್ಬೇಕು, ಒಂದು ಕುಟುಂಬ ಆಗಿರ್ಬೇಕು ಅಂತ. ಚೆನ್ನಾಗಿರ್ಲಿ ಸರ್, ಕನ್ನಡ ಸಿನಿಮಾ ಚೆನ್ನಾಗಿರಲಿ. ಆದರೆ ಶಿವಣ್ಣಂಗಿಂತ ದೊಡ್ಡಪ್ಪ ಆಯ್ತೀನಿ ಅಂತ ದೇವ್ರಾಣೆ ಕನ್ಸಲ್ಲಿ ವಿವೇ ಮಾಡಬೇಡಿ ಸರ್. ಕನ್ಸಲ್ಲಿ ವಿವೇ ಮಾಡಬೇಡಿ. ಅದನ್ನ ನೋಡ್ಬೇಕು ಅಂದರೆ ಆ ಥರ ನೋಡ್ಬೇಕು ಅಂತ ಆ ಥರ ಏನಾರು ನೀವು ಕನ್ಸ್ಕೊಂಡಿದ್ರೆ ಇಂಟ್ರೋಲ್ ಬರೀ ಸಿನಿಮಾ ನೋಡ್ಬೇಡಿ. ಇಂಟ್ರೋಲ್ಗೆ ಬರ್ತಲ್ಲ 10 ನಿಮಿಷ ಮುಂಚೆ ಅದು ನೋಡ್ಕೊಂಡು ಒಂದು ಕಾಲು ಹಿಂದೆ ಮುಂದೆ ಅಂತ ಇಡೋಕ್ಕಾಗಲ್ಲ, ಹಿಂದೆನೇ ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಇಡೀ ಇಂಡಿಯಾದಲ್ಲಿ ಯಾರಾದರೂ ಅಷ್ಟೇ. ಸಿನಿಮಾದಲ್ಲಿ ನಿಮ್ಗೆ ಏನು ತುಂಬ ಚೆನ್ನಾಗಿರೋ ಸರ್, ಶಿವಣ್ಣ ಬರೀ ಮಚ್ಚಿಡಿಯೋದಲ್ಲ ಸರ್. ಅವ್ರು ಸೈಲೆಂಟ್ ಆ ಮಗುದು ತೋರಿಸ್ತಾರಲ್ಲ, ಅದು ಹೇಳೋದು ಬೇಡ, ರಿವೀಲ್ ಮಾಡೋದು ಬೇಡ. ಅದ್ರಲ್ಲಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವ್ರು ಏನದಕ್ಕೆ ರಣಗಲ್ಲಾದರು ಅನ್ನೋದಕ್ಕೆ ನರ್ತನ್ ಸರ್ ಸೂಪರ್ ಸ್ಕ್ರೀನ್ ಪ್ಲೇ. ನಿಮ್ಮ ಮೇಲೆ ಇಟ್ಟಿದ್ದು ನಂಬಿಕೆ ಇನ್ನೂ ದೊಡ್ಡದಾಯ್ತು ಸರ್. ನಮಗೆ ಬೊಂಬಾಟ್ ಏನು ಮಾತಾಡೋಂಗಿಲ್ಲ ಸರ್. ಇಡೀ ಟೀಮ್ ವರ್ಕು ಬೊಂಬಾಟ್ ಸರ್. ಸರ್, ಶಿವಣ್ಣ ಒಂಥರ ನೋಡಿ ಒಬ್ಬ ಕುಂಬಾರ ಇದ್ದಂಗೆ. ಆ ಮಡಕೆ ಮಾಡೋನು ಕರೆಕ್ಟಾಗಿರ್ಬೇಕಷ್ಟೇ. ಶಿವಣ್ಣನ ಮಡಕೆ ಮಾಡೋ ಕುಂಬಾರ ಕರೆಕ್ಟಾಗಿದ್ರೆ ಅವ್ನು ಏನು ಬೇಕಾರ ಮಾಡ್ಬೋದು ಸರ್. ಅದು ಯಾಕಂದರೆ ನಾವೇನು ಗೊತ್ತಾ ಸರ್, ನಮಗೆ ಬುದ್ಧಿ ಬಂದಾಗ ನಮ್ಮ ತಂದೆಯವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ನಾವು ಶಿವಣ್ಣನ ಅಭಿಮಾನಿಗಳು. ನೋಡಿ ಈಗ ನನ್ನ ಮಗ ಅಪ್ಪು ಬಾಸ್ ಅಭಿಮಾನಿಗಳು. ಅರ್ಥ ಆಯ್ತಾ? ಹಿಂಗೆ ಮುಂದಕ್ಕೆ ಹೋಗುತ್ತೆ. ನಾವು ಯಾರು ಕಲಬೆರಕೆ ಅಭಿಮಾನಿಗಳು ಅಂದರೆ ಕನ್ನಡ ಅಭಿಮಾನಿಗಳು. ಆದರೆ ಫಸ್ಟು ಅಂತ ಬಂತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂತಲೇ ಬರೋದು. ಸರಿನಾ ಸರ್? ಆಗಿದೆ ಬಾಸ್ ಆ್ಯಕ್ಟಿಂಗ್ ಯಾವಾಗೂ ಸೂಪರ್ ಬ್ರೋ. ಯಾವ ಕಮ್ಮಿ ಏನಿಲ್ಲ ಅವ್ರ ಆ್ಯಕ್ಟಿಂಗ್. ಸ್ಯಾಂಡಲ್ವುಡ್ ಒಣಗಿ ಹೋಗಿತ್ತು, ಈಗ ಶಿವರಾಜ್ ಕುಮಾರ್ ಮತ್ತೆ ನನ್ನ ಹಸಿರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂವಿ ಇದೆ. ಮೂವಿ ಚೆನ್ನಾಗಿ ಓಡುತ್ತೆ ಅಂತ ನಂಗೆ ಘೋಷಿಸಿ. ಆ್ಯಕ್ಟಿಂಗ್ ಸೂಪರ್. ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಈ ಕನ್ನಡದಲ್ಲಿ ಅಂತೂ ಇಷ್ಟು ಚೆನ್ನಾಗಿ ರೀಸೆಂಟ್ಲಿ ಯಾವ ಮೂವಿ ಬಂದಿಲ್ಲಾಗಿದ್ದು. ಇದೊಂದು ಮೂವಿ ಬಂದಿದೆ, ಭಾಳ ನೋಡಿ ಖುಷಿ ಆಯಿತು. ಫಸ್ಟ್ ಹಿಡ್ಕೊಂಡು ಎಲ್ಲರಿಗೂ ಕ್ರೇಜಾಗೆ ನೋಡಿದ್ದಾರೆ. ಮೂವಿ ಭಾಳ ಎಂಜಾಯ್ ಮಾಡಿದೆ. ಭಾಳ ಚೆನ್ನಾಗಿದೆ ಪಿಕ್ಚರ್. ಸೂಪರ್ ಪಿಕ್ಚರ್, ಫಸ್ಟ್ ಕ್ಲಾಸ್ ಲೆವೆಲ್. 100 ದಿವಸ ಓಡುತ್ತೆ, 100 ದಿವಸ ಗ್ಯಾರಂಟಿ. ನಾನು 3 ವರ್ಷ ಪಿಕ್ಚರ್ ಅಪ್ಪು ಹೋದ್ಮೇಲೆ ಇದೆ ಪಿಕ್ಚರ್ ನೋಡ್ತಾ ಇರೋದು.